ರಾಜ್ ಗೆ ಕೃಷ್ಣನ ಜೊತೆ ನಮ್ಮ ವಂಶಿ ಡೇಟ್ ಫಿಕ್ಸ್ ಆಗಿದೆ. ಕೃಷ್ಣ ವಂಶಿ ಮಾರ್ಚ್ 2ರಿಂದ ರಾತ್ರಿ 9:30ಕ್ಕೆ ನಿಮ್ಮ ಉದಯ ಟಿವಿಯಲ್ಲಿ. ಹೋಗು ಹೋಗು, ನನಗೂ ಇದೇ ಬೇಕಿತ್ತು. ಈ ಅನ್ನನ ಅರ್ಜುನು ಸೇವಂತಿ ತಿಂದ್ರೆ ಏನಾಗತ್ತೆ ಅಂತ ನಿನಗ್ ಗೊತ್ತಿಲ್ಲ, ಆದ್ರೆ ನನಗ್ ಗೊತ್ತು. ಕೊಟ್ಟು ನೋಡು, ಆಮೇಲೆ ನಿನಗೆ ಗೊತ್ತಾಗತ್ತೆ. ಅರ್ಜುನ್ ಸರ್, ನಿಮಗೆ ಹಸುವಾಗಿದ್ಯಾ? ನಮ್ಮ ಮಗುಗೋಸ್ಕರ ಹಸುವನ್ನ ತಡ್ಕೊಳಕ್ಕಾಗದೇ ಇರೋ ತಂದೆ ನಾನಲ್ಲ. ಏನ್ ಸರ್, ನನಗ್ ಸಮಾಧಾನ ಮಾಡಿ ನೀವು ಡಿಸ್ಟರ್ಬ್ ಆದ್ರೆ ಹೇಗೆ ಹೇಳಿ? ನೀನು ಒದ್ದಾಟ ಎಲ್ಲ ನೋಡಿ ನನಗೆ ಹೇಗೆ ಅನ್ಸ್ಬಿಟ್ಟಿದೆ ಅಂದ್ರೆ, ನನ್ನ ಪ್ರಾಣ ಕೊಟ್ಟಾದ್ರೂ ಸರಿ ಕೃಷ್ಣನ ನಿನ್ನ ಮಡ್ಲಿಗೆ ಒಪ್ಪಿಸ್ಲೇಬೇಕು ಅನ್ಸ್ಬಿಟ್ಟಿದೆ. ಅರ್ಜುನ್ ಸರ್, ಯಾಕೆ ನೀವು ಪ್ರಾಣ ಕೊಡೋ ಮಾತೆಲ್ಲ ಆಡ್ತೀರಾ? ನಾನು ಏನ್ ಬೇಕಾದ್ರೂ ಸಹಿಸ್ಕೋತೀನಿ ಸೇವಂತಿ, ಆದ್ರೆ ನಿನ್ನ ಕಣ್ಣೀರನ್ನ ನನ್ನ ಕೈಲಿ ಸಹಿಸ್ಕೊಳಕ್ಕಾಗಲ್ಲ. ನೀವೇ ಹೇಳಿದ್ರಲ್ಲ, ಭಗವಂತ ಪರೀಕ್ಷೆ ಮಾಡ್ತಿದ್ದಾನೆ ಅಂತ. ನಮಗೆಷ್ಟೇ ಕಷ್ಟ ಬಂದ್ರು ಒಟ್ಟಿಗೆ ಎಲ್ಲಾನು ಎದುರಿಸೋಣ. ಏನು ಗಂಡ ಹೆಂಡತಿ ಇಬ್ರು ಊಟ ಬಿಟ್ಟು ಕೂತಿದಾರಂತೆ? ಏನಾಗಿದೆ ನಿಮ್ಮಿಬ್ರಿಗೂ? ಭಾವ, ಅದು ಅದು ಇಲ್ಲ ಇದು ಇಲ್ಲ. ಇಬ್ರು ಎಮೋಷನಲ್ ಫೂಲ್ಸ್ಕೊಳ್ತಾರ. ಆಡೋದ್ ಬಿಟ್ಟು ಊಟ ಮಾಡಿದ್ರೆ ಸರಿ, ಇಲ್ಲ ಅಂದ್ರೆ ಟೆರೆಸ್ ಇಂದ ಇಬ್ರು ಎತ್ತಾಕ್ಬಿಡ್ತೀನಿ. ಅಲ್ಲ, ಇದನ್ನ ಕಾಳಜಿ ಅಂತ ಅನ್ಕೋಬೇಕಾ, ಅಥವಾ ಕೋಪ ಅಂತ ಅನ್ಕೋಬೇಕಾ, ಅಥವಾ ಧಮ್ಕಿ ಅನ್ಕೋಬೇಕಾ? ಕಾಳಜಿಯಿಂದ ಬರ್ತಿರೋ ಕೋಪ ಇದು. ನೀವಿಬ್ರು ಹೀಗೆ ಹಸ್ಕೊಂಡಿದ್ರೆ ನಮ್ಗೆಲ್ಲ ಊಟ ಸೇರುತ್ತಾ? ಒಂದ್ ಕೆಲ್ಸ ಮಾಡಿ, ಬೆಡ್ ಲ್ಯಾಂಪು ಬೆಡ್ಡು ಎಲ್ಲ ವ್ಯವಸ್ಥೆ ಮಾಡ್ಕೊಟ್ಬಿಡ್ತೀನಿ. ಇಬ್ರು ಇಲ್ಲೇ ಸೆಟ್ಲ್ ಆಗ್ಬಿಡಿ. ಮೊದ್ಲು ಇಬ್ರು ಖುಷಿ ಖುಷಿಯಾಗಿ ಕೂತ್ಕೊಂಡು ಊಟ ಮಾಡಿ, ಆಯ್ತಾ? ಇಲ್ಲ ಭಾವ, ನಾವು 3 ದಿನ ಊಟ ತಿನ್ನೋ ಹಾಗಿಲ್ಲ. ಯಾಕೆ? ಅದು ನಮಗ್ ಭಿಕ್ಷೆ ಸಿಕ್ಕಿಲ್ಲ. ಭಿಕ್ಷೆ ಬೇಡಿದ ಅಕ್ಕಿಯಿಂದ ಅನ್ನ ಮಾಡಿ ನಾವು ಊಟ ಮಾಡ್ಬೇಕಾಗಿರೋದು. ಅದ್ಕೆ ಅದನ್ನೆಲ್ಲ ಮನ್ಸಲ್ಲಿ ಇಟ್ಕೋಬೇಡಿ. ಭಿಕ್ಷೆ ಸಿಗ್ಲಿಲ್ಲ ಅಂದ್ರೆ ಏನ್ ಮಾಡಕ್ಕಾಗತ್ತೆ? ದಯವಿಟ್ಟು ಇಬ್ರು ಕೂತ್ಕೊಂಡು ಮೊದ್ಲು ಊಟ ಮಾಡಿ. ಭಾವ ಪ್ಲೀಸ್, ಊಟ ಮಾಡಿ. ಬಲವಂತ ಮಾಡ್ಬೇಡಿ. ಅಲ್ಲ ಅರ್ಜುನ್, ಬೆಂಗಳೂರಲ್ಲಿ ಇಷ್ಟೊಂದು ಮನೆಗಳಿವೆ, ಇಷ್ಟೊಂದು ಜನಗಳಿದ್ದಾರೆ, ನಿಮ್ಗೆ ಯಾರು ಒಂದಿಡಿ ಅಕ್ಕಿ ಕೊಡ್ಲಿಲ್ವಾ? ಭಿಕ್ಷೆ ಹಾಕೋದಿರ್ಲಿ, ನಮ್ಮಿಬ್ಬರನ್ನು ಬೈದ್ ಕಳಿಸ್ಬಿಟ್ರು. ಅದೇಗ್ ಸಾಧ್ಯ? ಅಲ್ಲ, ನೀವು ಹೇಳ್ಬೇಕಿತ್ತು ಈ ರೀತಿ ಹರಕೆ ಇದೆ ಅಂತ. ಇವ್ರು ಹೇಳೋದಕ್ಕೆ ಅಂತ ಹೋದ್ರು ಭಾವ, ಆದ್ರೆ ನಾನೇ ತಡೆದೆ. ಯಾಕೆಂದ್ರೆ ಅದನ್ನ ಯಾರಿಗೂ ಹೇಳ್ಬಾರ್ದಾಗಿತ್ತು, ಹಾಗಂತ ಗುರುಗಳು ಹೇಳಿದ್ರು. ಆದ್ರೂ ಭಿಕ್ಷೆ ಬಿಡೋದಕ್ ಹೋದಾಗ ಮೈಗಳ್ರ ದುಡಿಯೋದಕ್ ನಿಮ್ಗೇನ್ ಕಷ್ಟ, ಏನ್ ಕಳ್ಳಾಟ ಆಡ್ತಾ ಇದ್ದೀರಾ ಅಂತ ಜನ ಬಾಯಿಗೆ ಬಂದಾಗ ಬೈದ್ಬಿಟ್ರು. ಅಂದ್ರೆ ನಮ್ ಜನಗಳಿಗೆ ಕರುಣೆ ಕನಿಕರ ಅನ್ನೋದೆಲ್ಲ ಸತ್ತೋಗಿದ್ಯಾ? ನಮ್ ಕತೆ ಬಿಡು, ನಮ್ ಜೊತೆ ಬಂದಿದ್ದ ಮಾಯಮ್ಮನ್ ನೋಡು. ಅವ್ರು ನೋಡಿದ್ರೆ ಅಯ್ಯೋ ಅನ್ಸಲ್ವಾ? ಅಟ್ಲೀಸ್ಟ್ ಅವ್ರು ನೋಡಿದ್ರು ಭಿಕ್ಷೆ ಹಾಕ್ಬೇಕಾಗಿತ್ತಲ್ವಾ? ಅಂದ್ರೆ ಪ್ರತಿ ಸಲನೂ ಮಾಯಮ್ಮ ನಿಮ್ ಜೊತೆನೇ ಇದ್ಲಾ? ಹೌದು. ಇದೇನಾದ್ರೂ ಮಾಯಮ್ಮನ್ ಕೆಲ್ಸನೇ ಇರ್ಬೋದಾ? ಈ ಮಾಯಮ್ಮನೆ ಬೇಕು ಬೇಕಂತ ಇವ್ರ ವ್ರತನ ಕಂಪ್ಲೀಟ್ ಆಗದೆ ಇರೋ ತರ ತಡೀತಿದ್ದಾಳ. ಹೇಗಾದ್ರೂ ಮಾಡಿ ನಾಳೆ ಮಾಯಮ್ಮ ಇವ್ರ ಜೊತೆ ಹೋಗದೆ ಇರೋ ತರ ನೋಡ್ಕೋಬೇಕು. ಆಗ ನನ್ನ ಅನುಮಾನ ಕ್ಲಿಯರ್ ಆಗತ್ತೆ. ಹೋಗ್ಲಿ ಬಿಡು, ದೇವ್ರು ನಮ್ಮನ್ನ ಇನ್ನೂ ಪರೀಕ್ಷೆ ಮಾಡ್ತಿದ್ದಾನೋ ಏನೋ, ಮಾಡ್ಲಿ. ಅರ್ಜುನ್, ಕೆಲವೊಮ್ಮೆ ದೇವ್ರು ನಮ್ಮನ್ನ ಪರೀಕ್ಷೆ ಮಾಡ್ತಿರಲ್ಲ. ಕೆಲವು ಕಾಣದ ಶಕ್ತಿಗಳು ನಮ್ಮನ್ನ ಆಟಾಡಿಸ್ತಿರುತ್ತೆ. ಅದೇನು ಅಂತ ನಾವು ಕಂಡಿಡ್ಕೋಬೇಕಷ್ಟೇ. ಭಾವ, ಯಾಕೇನೇನೋ ಒಗ್ಟೊಗ್ಟಾಗಿ ಮಾತಾಡ್ತಾ ಇದ್ದೀರಾ? ನನಗೊಂದು ಅರ್ಥ ಆಗ್ತಾ ಇಲ್ಲ. ಒಂದ್ ಕೆಲ್ಸ ಮಾಡಿ, ನಾಳೆ ನೀವು ನಿಮ್ ಜೊತೆ ಮಾಯಮ್ಮನ್ ಕರ್ಕೊಂಡು ಹೋಗ್ಬಿಡಿ. ಯಾಕೆ? ನನಗೆ ಯಾಕೋ ಅವಳಿಂದನೇ ನಿಮಗೆ ಭಿಕ್ಷೆ ಸಿಗ್ತಿಲ್ಲ ಅನ್ನಿಸ್ತಿದೆ. ಭಾವ, ಅನುಮಾನ ಪಡೋದಕ್ಕೂ ಒಂದ್ ಮಿತಿ ಇರ್ಬೇಕು. ಅಲ್ಲ,
ಅವ್ರನ್ನ ನೋಡಿದ್ರೆ ಪಾಪದವ್ರು ಅನ್ಸ್ತಾರೆ. ಹೋಗಿ ಹೋಗಿ ಅಂಥವ್ರ ಮೇಲೆ ಅದಕ್ಕೆ ನಾವು ಪ್ರತಿ ಸಲ ಯಾಮಾರ್ತಿರೋದು ಇಲ್ಲೇನೆ. ಶಕುನಿನು ನೋಡೋದಕ್ಕೆ ಅಯ್ಯೋ ಪಾಪ ಅನ್ನೋ ಥರನೇ ಇದ್ದ.